ನೋಡಿ ಇಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ನನ್ನ ಮೇಲೆ. ನೋಡಿ ನನ್ನ ಕಲರ್ಗೂ ಅವ್ನ ಕಲರ್ಗೂ ಕ್ಯಾಮ್ರಾ ಎಲ್ಲ ಡಿಫ್ರೆನ್ಸ್ ಕಾಣ್ತಾ ಇದೆ ನೋಡಿ. ಏನೋ ಪಾಪ ಅಂತ ರೇಸಿಸಮ್ ಮಾಡ್ತಾ ಇದೆ. ಯಶು ಇವಾಗ ಬಂದಿದೆ ರೆಡಿ ರೆಡಿ ಅನ್ಕೊಂಡು. ನಾನು 5:15 ಎದ್ದಿದ್ದೀನಿ, ಇವರು 10:15 ಹೊರಡ್ತಾ ಇದ್ದಾರೆ. ಇವಾಗ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಆದ್ರೆ ಸ್ಯಾಡ್ ಥಿಂಗ್ ಏನಂದ್ರೆ ಗೂಗಲ್ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ. ಗೂಗಲ್ ನ ಇಲ್ಲೇ ಬಿಟ್ಟು ಹೋಗ್ತಾ ಇದೀವಿ. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ನೀವು ಇವಾಗ ನೋಡ್ತಾ ಇರುವಂತಹ ಡ್ರೋನ್ ಶಾಟ್ ಏನಿದೆ ಇದು ನಮ್ಮ ರೂಮಿಂದ ಕಾಣ್ತಾ ಇದ್ದಂತಹ ವ್ಯೂ. ಸೊ ಅದನ್ನು ಬೆಟರ್ ಕ್ವಾಲಿಟಿಲಿ ತೋರಿಸ್ಬೇಕು ಅಂತ ನಿಮಗೆ ಡ್ರೋನ್ ಶಾಟ್ಸನ್ನು ಹಾಕಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಮಜವಾಗಿರುತ್ತೆ, ಯಾಕೆಂದರೆ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ಕೊಡೈಕೆನಾಲ್ನ ಬೇರೆ ವಿಡಿಯೋಸ್ ನೋಡೋದಕ್ಕೋಸ್ಕರ ಪ್ಲೇಲಿಸ್ಟಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೂಗಲ್ ಸ್ಟುಡಿಯೋಗೆ ಹೋಗಿ ಬರ್ತೀವಿ. ನೀನು ಇಲ್ಲೇ ಇರ ಆಯ್ತಾ? ನೀನು ಇಲ್ಲೇ ಇರು, ನಾನು ಸ್ಟುಡಿಯೋಗೆ ಹೋಗ್ಬಿಟ್ಟು ಬರ್ತೀನಿ. ಓಕೆ, ಒಂದು ನಿಮಿಷ, ನೀ ಹೋಗ್ಬೇಡ. ನೀನು ಇಲ್ಲೇ ಇರು. ಸ್ಟುಡಿಯೋಗೆ ಹೋಗಿ ಬರ್ತಾಳೆ ಕೊಡೈಕೆನಾಲಿಂದ 5 ನಿಮಿಷ. ಇವತ್ತು ಗೂಗಲ್ನ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಐ ಶುಡ್ ಸೇ ಇಲ್ಲಿ ರೆಸಾರ್ಟ್ ಓನರ್ ಎಷ್ಟು ಫ್ರೆಂಡ್ಲಿ ಇದ್ದಾಳೆ ಅಂದರೆ, ನಾನು ನೆನ್ನೆ ವ್ಲಾಗಲ್ಲೂ ಹೇಳಿದ್ದೆ, ನಿಮಗೆ ಈ ರೆಸಾರ್ಟಿನ ಡೀಟೇಲ್ಸ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅವ್ರ ನಂಬರ್ ಕೊಡ್ತೀನಿ ಅಂತ ಹೇಳ್ತಾ ನೀವು ಕೂಡ ಇಲ್ಲಿ ಬಂದು ಸ್ಟೇ ಮಾಡಬಹುದು. ಸೊ ಪೆಟ್ ಫ್ರೆಂಡ್ಲಿ ನೋಡಿ ಹೆಂಗೆ ಕರ್ಕೊಂಡ್ಬಂದು ಇವಾಗ ನಾವು ಟ್ರೆಕ್ಕಿಂಗಿಗೆ ಅವನ್ನ ಕರ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಅವರೇ ನೋಡ್ಕೋತೀವಿ ಅಂತ ಅಂದಿದ್ದಾರೆ. ನೀವು ಎಕ್ಸ್ಟ್ರಾ ಆಪ್ಷನ್ ಕೊಡ್ತಾ ಇದ್ದೀರಾ, ನೀವೆಲ್ಲ ಕರ್ಕೊಂಡು ನಿಮ್ಮನ್ನೇನು ನೋಡ್ಕೊತಾರೆ ಅಂತ. ಅಂದ್ರೆ ಕೆಲವರು ಬಿಟ್ಟು ಹೋಗ್ತಾರೆ. ಆನ್ ಮಾಡ್ಕೋ. ಇಲ್ಲ ಈ ಕಡೆ ಆನ್ ಅಲ್ಲಿ ಇದೆ. ಸಿನಿಮಾಟೋಗ್ರಾಫರ್ ಅಂತಾನೆ, ಕ್ಯಾಮ್ರಾ ಹೆಂಗ್ ಯೂಸ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ. ಸೊ ಗೈಸ್ ಇವಾಗ ನಾವು ನೀವು ಇದುವರೆಗೂ ಸೂರ್ಯಂಗೆ ಟಾರ್ಚ್ ಬಿಡಂತ ಕೇಳಿದ್ರೆ ಇವತ್ತು ಪಹಲಿ ಬಾರ್ ನೋಡಿದೀರಾ? ಯಾಕಂದ್ರೆ ಅವರು ಈ ಡೈಲಾಗ್ ಎಲ್ಲ ಹೊಡಿಯಕ್ ಆಗೋದು ಹೆಂಡತಿಗೆ ಮಾತ್ರ. ಸೊ ಮದ್ವೆ ಆಗಿ ಅಷ್ಟೇ. ಓಕೆ, ಸೊ ಲೆಟ್ಸ್ ಗೋ ಟ್ರೆಕ್ಕಿಂಗ್ ಹೋಗೋಣ. ನಾವು ಹೋಗ್ತಾ ಇರೋದು ವಟ್ಟಕನಲ್ಗೆ. ಅಲ್ಲಿ ಹೋಗಿ ಹೆಂಗಾಗುತ್ತೆ ಟ್ರೆಕ್ಕಿಂಗ್ ಅಂತ ನೋಡೋಣ. ಸೊ ಫೈನಲಿ ವಿ ಆರ್ ಲೀವಿಂಗ್. ಫೈನಲಿ 11 ಗಂಟೆಗೆ ಹೊರಟಿದ್ದಾರೆ, ಬೆಳಗ್ಗೆ 6 ಗಂಟೆಗೆ ಎದ್ದು. ಏನ್ ಮಾಡಕ್ಕಾಗಲ್ಲ, 6 ಗಂಟೆಗೆ ಎದ್ದು ದಿನಚರಿ ಎಲ್ಲ ಮುಗಿಸಿ ಇರೋ. ಸೊ ಮತ್ತೊಮ್ಮೆ ಪ್ರೂವ್ ಆಯ್ತು, ಬರೀ ಗರ್ಲ್ಸ್ ಅಷ್ಟೇ ಲೇಟ್ ಅಲ್ಲ, ಬಾಯ್ಸ್ ಲೇಟ್. We are very fast, but we don't wanted to show off today. Right, Mithun? Everybody knows. Right, Yeshu? Right ಅಂತವನೆ. See, baby, Yeshu is telling right. ಅಲ್ಲ ಗೈಸ್, ಮತ್ತೆ ನೋಟ್ ಮಾಡ್ಕೊಳ್ಳಿ, ಅವ್ರು ಹೇಳಿದ್ದು ಬರೀ ಗರ್ಲ್ಸ್ ಅಷ್ಟೇ ಲೇಟ್ ಅಲ್ಲ, ಹುಡುಗರು ಲೇಟ್ ಅಂತ. ಅಂದ್ರೆ ಅವ್ರು ಗರ್ಲ್ಸ್ ಲೇಟ್ ಅಂತ. They are late. ಅದು they are born late. ನಿಧಾನ ಓಡ್ಸಪ್ಪ, ಯಾಕಪ್ಪ ಮಿಥುನ್? ಸೊ ಇವಾಗ ನಾವು ಡಾಲ್ಫಿನ್ ನೋಸ್ಗೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ಸೊ ನಮ್ಮ ಜೊತೆ ಈ ಸ್ಪಾಟಲ್ಲಿ ಒಬ್ಬ ಮಿಸ್ಸಿಂಗು, ಅದು ಗೂಗಲು. ಬಿಕಾಸ್ ಅವನಿಗೆ ಅಫ್ಕೋರ್ಸ್ ಅಲ್ಲಿ ಟ್ರೆಕ್ಕಿಂಗಲ್ಲಿ ಆಗಲ್ಲ, ಹಿಂಸೆ ತುಂಬ ಸ್ಟೀಪೆಲ್ಲ ಇದೆ ಅಂತ ಅದು. ಸೊ ನೋಡೋಣ ಹೆಂಗಿದೆ ಸ್ಟೀಪ್ ಅಂತ. ಆಮೇಲೆ ನಾನು ಹೇಳ್ತೀನಿ ಗೂಗಲ್ ಬರ್ತಿದ್ನಾ ಇಲ್ವಾ ಅಂತ. ಸೊ ಬರ್ತಾನೆ ಅಂದರೆ ನಾಳೆ ನಾನು ಒಬ್ಬನೇ ಕರ್ಕೊಂಡ್ಬರ್ತೀನಿ. ಮಾತ್ರ ನಂಬೇಡಿ, ಗೂಗಲ್ ಬೇಕಾದ್ರೆ ಹೋಗ್ಬರ್ತಾನೆ, ಇವ್ರು ಹೋಗಲ್ಲ. ಗಮನಿಸು ಬಯಸಿಹೇ ನಿನ್ನೆ ನಾನು, ನಂಬದೇಕೆ ದೂರುವೆ ಹೃದಯದ ಮೂಲೆ ಮೂಲೆ ದಹಿಸಿದೆ ನಿನ್ನ ಜ್ವಾಲೆ. ಇರಬಹುದೇ ಹೇಳು ಕರಗದೆ, ಬರಬಹುದೇ ದಾರಿ ಮರೆಯದೆ, ಬಿಸಿಯೇ ಇರದ ಉಸಿರು ನಾನು. ಪಾರ್ಕಿಂಗ್ ಇಲ್ಲ ಇಲ್ಲಿ, ಫುಲ್ಲು ಜಾಮು. ನನ್ನ ಗಾಡಿಯಲ್ಲಿ ಜಾಮ್ ಆಗಿದೆ. ನಾನು ಮಾತಾಡ್ತೀನಿ. ಇದು ಲಾಸ್ಟ್ ಟೈಮ್ ನಾವು ಇಲ್ಲೇ ಸ್ಟೇ ಆಗಿದ್ವಿ, ಹೊಟ್ಟೆಕಿನಲ್ಲೂ. ಓಕೆ, ಇಲ್ಲಿ ಮಿಥುನ್ ಹೊಟ್ಟೆ ಬರೋಕ್ಕೆ ಬೇಕು. ಸೊ ಈಗ ಇಲ್ಲಿ ಇವನ ಹತ್ರ ಜುಗಾಡ್ ಮಾಡ್ತೀನಿ ನಾನು ಪಾರ್ಕಿಂಗಿಗೆ. ಅಂಬಾ ಸೈಡಿಗೆ ಬಾಂಬಾ. ವಿ ಬೋತ್ ಆರ್ ರೆಡಿ. ಇವಾಗ ನಾವು
ಗೈಸ್ ನೋಡ್ಕೊಳ್ಳಿ, ನಾವು ಕೊಡೈ ಹೆವೆನ್ ಅನ್ನೋವಂಥ ಒಂದು ಜಾಗದಲ್ಲಿದ್ದೀವಿ. ಸೊ ನೀವು ವಟಕನಲ್ಲಿ ಟ್ರಕ್ಕಿಂಗಿಗೆ ಬರ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಪಾರ್ಕಿಂಗ್ ಸಿಗಲ್ಲ ಆ್ಯಂಡ್ ತುಂಬ ಕಷ್ಟ ಆಗುತ್ತೆ. ಸೊ ನಮಗೆ ನಮ್ಮ ರೆಸಾರ್ಟ್ ಅವರು ಗೈಡ್ ಮಾಡಿದ್ದು ಕೊಡೈ ಹೆವೆನ್ ಅಂತ ಇದೆ, ಅಲ್ಲಿನೇ ನೀವು ಪಾರ್ಕ್ ಮಾಡಿಬಿಡಿ ಅಂತ. 100 ರೂಪೀಸ್ ಚಾರ್ಜ್ ಮಾಡ್ತಾರೆ, ಬಟ್ ಇಟ್ಸ್ ಬೆಟರ್, ಸೇಫ್ಟಿಯಾಗಿರುತ್ತೆ ಕಾರು. ಸೊ ಇಲ್ಲೇ ಬಂದು ನೀವು ಕೂಡ ಪಾರ್ಕಿಂಗ್ ಹಾಕಿ ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ, ಸೊ ದ್ಯಾಟ್ ನೀವು ಇಲ್ಲಿಂದ ಸ್ವಲ್ಪ ವಾಕ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಆಲ್ತಾಸ್ ಕೆಫೆ ಅಂತ ತುಂಬ ಫೇವ್ರೇಟು, ಕನ್ನಡದವರೇ, ಎಲ್ಲ ಸರ್ವರ್ ಕೂಡ ಕನ್ನಡದವರೇ ಇದ್ದಾರಂತೆ. ಅದ್ರ ಪಕ್ಕದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಈ ಥರನೇ ನಿಮಗೆ ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ ಟ್ರಕ್ಕಿಂಗು. ಹೆಂಗಿದೆ ನೋಡಿ ರೋಡು, ಐ ಮೀನ್ ರೋಡಲ್ಲ, ಟ್ರಕ್ಕಿಂಗ್ ಹೋಗೋ ಜಾಗ. ಹೋಗೋಣ ಹೆಂಗಿದೆ ಅಂತ ನೋಡೋಣ. ಬರೀ 1 ಕಿಲೋಮೀಟರ್ ಅಂತ. ಹೌದಾ? ಒಂದು ಅಂದ್ಬಿಟ್ಟು 2 ತೋರಿಸ್ತಿದ್ಯಾ ಕೈಯಲ್ಲಿ? ಇಲ್ಲಲ್ಲ ಕಣಲ್ಲಿ, ಅವ್ರು 1 ಹತ್ತಕ್ಕೆ ಅಷ್ಟು ಕಷ್ಟಪಡ್ತಾವ್ರಲ್ಲಪ್ಪ, ಹಂಗೈತೆ ಹಂಗೆ. ಇದೀಗ ಹತ್ಕೊ ಬಂದಿದ್ದು ನಾವೇನು ಕಷ್ಟನ, ಬಟ್ ಮುಂದೆ ಗೂಗಲ್ಗೆ ಆಗ್ತಾ ಇರಲಿಲ್ಲ ಬಿಡು. 100 ಬೇಬಿ ಕೇರ್ಫುಲ್. ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ, ಬಟ್ ಆ್ಯಕ್ಚುಲಿ ಹೇಳ ಗೂಗಲ್ ಕರ್ಕೊಂಬಂದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಇನ್ನು ಸ್ಟಾರ್ಟಿಂಗಲ್ಲಿ ಇದ್ದೇನೆ ನಾನು, ಬಟ್ ಆದರೂ ನಂಗೆ ಯಾಕೆ ಹಿಂಗೆ ಅನಿಸ್ತದೆ ಅಂದರೆ ಇದು ತುಂಬ ಲೈಕ್ ವಿ ಆರ್ ಸ್ಟೆಪ್ಪಿಂಗ್ ಡೌನ್. ಓಕೆ, ಸೊ ಕಷ್ಟ ಆಗ್ತಿತ್ತು, ತುಂಬ ಕಷ್ಟ ಆಗ್ತಿತ್ತು. ಬಟ್ ಈ ಲೀಚಸ್ ಎಲ್ಲ ಇರೋದೆಲ್ಲ ಡೌಟ್ ನನಗೆ ಇವಾಗ ಪ್ರೆಸೆಂಟ್ಲಿ ಹೋಗ್ತಿರೋದು ನೋಡಿದ್ರೆ. ಬಿಕಾಸ್ ಇದು ಏನು ಅನಿಸ್ತಿಲ್ಲ, ಅಂದರೆ ಮಾಮೂಲಿ ಥರ ಹೋಗ್ತಾ ಇದ್ದೀವಿ, ಬಟ್ ಸ್ಟೆಪ್ಪಿಂಗ್ ಡೌನ್. ಸ್ಟೋನ್ಸ್ ಇದೆ ಆಬ್ವಿಯಸ್ಲಿ, ದ್ಯಾಟ್ ಈಸ್ ದ ಮೇಜರ್ ಒನ್ ಇಲ್ಲಿ. ಸೊ ಬಟ್ ಗೂಗಲಿಗೆ ಕಷ್ಟ ಆಗ್ತಿತ್ತು ಪಾಪ, ಅವ್ನು ನಡ್ಕೊಂಡು ಬರೋಕ್ಕೆ ಕಷ್ಟ ಆಗ್ತಾಯಿತ್ತು. ಆ್ಯಂಡ್ ಆಲ್ಸೋ ಅವನಿಗೆ ಏನೋ ಯಾವುದಾದ್ರ ಮೇಲೆ ಕಾಲಿಡಬೇಕು ಅಂತ ಗೊತ್ತಾಗದಲ್ಲೇ ಕಾಲು ಸಿಗಾಕೊಳ್ಳೋದು ಪಾಪ. ಅವುಗಳು ತುಂಬ ಸೆನ್ಸಿಟಿವ್ ಬೇರೆ ಇರುತ್ತೆ. ಬಿಟ್ಟು ಬಂದು ತುಂಬ ಒಳ್ಳೆ ಕೆಲಸ ಮಾಡಿದ್ವಿ. ಆ್ಯಂಡ್ ಆಲ್ಸೋ ಅವನು ನಡಿಲಿಲ್ಲ ಅಂದಿದ್ರೆ ನಾವು ಆಮೇಲೆ ಎತ್ಕೊಂಡು ಕರ್ಕೊಂಬರ್ಬೇಕಿತ್ತು, ಇನ್ನೂ ಕಷ್ಟ ಆಗ್ತಾಯಿತ್ತು. ವಿ ಲೆಫ್ಟ್ ಹಿಮ್ ಆ್ಯಂಡ್ ಇಟ್ ಈಸ್ ವರ್ತ್ ಆಫ್ ಇಟ್. ಆ್ಯಂಡ್ ಆರಾಮಾಗಿರ್ತಾನೆ, ಹಾರ್ಟ್ ಪ್ಲೇ ಮಾಡಿ ಬಂದಿದ್ದೀವಿ. ಇದು ಮಧ್ಯದಲ್ಲಿ ಸಿಕ್ಕಿರುವಂಥ ಮೌಂಟೇನ್ ವ್ಯೂ ಹೆಂಗಿದೆ ಅಂದರೆ ಹಾರುವ ಸೂಚನೆ ಮನದ ಬನದಿ ನನಪೇ ಹೂವಾಯ್ತು, ಅದೇ ಮಾತು ಅದೇ ನೋಟ ಮರೆಯದೆ ಕಾಡಿದೆ. ನಡೀರಿ. ನೋಡಿ ಗೈಸ್, ಇಲ್ಲಿ ನೋಡಿ ಹಿಂದೆ ನಾಯಿ ಬಂತು. ಬಂದೇ ಬಿಡ್ತದು. ಬಾಯ್ ಗರ್ಲ ಗರ್ಲ್ 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 ಅದು. ಮಿಥುನ್ ಬ್ರೋ ಯಾಕೆ ಕುತ್ಕೊಂಡ್ಬಿಟ್ಟವ್ರೆ? ಯಾಕೆ ಬ್ರೋ ಕುತ್ಕೊಂಡ್ಬಿಟ್ಟಿದ್ದೀರಾ? ಸುಸ್ತಾಗೋಯ್ತಾ? ಬನ್ನಿ ಬ್ರೋ ಹೋಗೋಣ ಇವಾಗ. ಡಾಲ್ಫಿನ್ ನೋಟ್ಸ್ ಅಂತೆ, ನೋಡ್ಕೊಂಬಿಡಿ. ನಮ್ಮ ಕಡೆ ಚೆನ್ನಾಗಿರುತ್ತಪ್ಪ ಅಲ್ವಾ ಯಶು? ಎತ್ತಿ ಮುಜಾದ್ರೆ ಹೆಂಗೈತೆ ಅಲ್ರಿ ನಮ್ದು. ಅಯ್ಯೋ ಅದನ್ನೆಲ್ಲ ಕಂಪೇರ್ ಮಾಡೋದು. ಇದೆ ಡಾಲ್ಫಿನ್ ನೋಟ್. ನೋಡಪ್ಪ, ಇದನ್ನೇ ನಾನು ಅವಾಗ ತೋರಿಸಿದ್ದು. ಫುಲ್ ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿದೆ ನೋಡಿ. ಅವ್ನು ಇನ್ಸ್ಟಾ 360 ಶಾರ್ಟ್ ತೊಗೊಳಕ್ಕೆ ಹೋಗಿದ್ದಾನೆ. ಇದು ಡಾಲ್ಫಿನ್ ನೋಸ್ ಥರ ಇದೆ, ಆ ಕಡೆಯಿಂದ ಕಾಣಿಸ್ತಲ್ವಾ? ಸೊ ದಿಸ್ ಇಸ್ ಲೈಕ್ ಡಾಲ್ಫಿನ್. ಫುಲ್ ಮಿಸ್ಟ್ ತುಂಬ್ಕೊಂಡ್ಬಿಟ್ಟಿದೆ, ಫುಲ್ಲು ಲಿಟ್ರಲಿ. ನೋಡಿ ಕೆಳಗಡೆ ಏನು. ಯಾ ಐ ಕ್ಯಾನ್ ಫೀಲ್ ಯು. So this is how it goes. ಫುಲ್ ಎಲ್ಲ ಇಲ್ಲ ಅಂಗಡಿಗಳೆಲ್ಲ ಇದೆ ಆ್ಯಕ್ಚುಲಿ. ಸೊ ಫುಲ್ಲು ಮಿಸ್ಟು. ಇದು ಅಂಗಡಿಗಳೆಲ್ಲ ಇರುತ್ತೆ ಇಲ್ಲೇ. ಇಲ್ಲೇ ನಡ್ಕೊಂಡು ಬಂದಿದ್ದು ನಾವು. ನೋಡಿ ಡ್ರೋನ್ ಫ್ಲೈ ಮಾಡ್ತಾ ಇದ್ದಾರೆ. ನಾವು ನೋಡೋಕ್ಕಾಗದೇ ಇರೋದನ್ನು ನಮ್ಮ ಡ್ರೋನ್ ನೋಡ್ಕೊಂಬರ್ಲಿ ಅಂತ. ಹೌದಾ? ಡ್ರೋನ್ ನೋಡ್ಕೊಂಬಂದ್ರೆ ವೆರಿ ಬ್ಯೂಟಿಫುಲ್. ಅದೇ ಡ್ರೋನ್ ನೋಡ್ಕೊಂಬಂದು ನಮಗೆ ತೋರಿಸುತ್ತೆ ಅಂತ. ಸೊ ನೋಡ್ಬಿಡಿ.
ಇಲ್ಲೇ ಈ ವ್ಯೂನ ಪ್ರಾಪರ್ ಆಗಿ ರೈಟ್ ಸೈಡಿಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ. ಕೀಲಿಕೊಟ್ಟ ಗೊಂಬೆಯಂತೆ ಈ ಭೂಮಿ ಮಜ ನೋಡುತ್ತಿರುವ ಬೇನಾಮಿ ಬಿಳಿ ಹಾರಿ ಹೊರಟ ಮೆರವಣಿಗೆ ನಕಾಶೆ ಇರದ ಆಸಾಮಿ ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ ಸಂಚಾರ ಕಾಣದೂರಿಗೆ ಅಲೆಮಾರಿಯೇ. ಸೊ ಸದ್ಯಕ್ಕೆ ಇಲ್ಲಿ ಕೂತಿದ್ದೀವಿ. ಇಲ್ಲಿಂದ 5 ಕಿಲೋಮೀಟರ್ಸ್ ಇನ್ನೂ ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಒಂದು ಪುಟ್ಟು ವಿಲೇಜ್ ಥರ ಇದೆಯಂತೆ ಆ್ಯಂಡ್ ಅಲ್ಲಿಂದ ಸ್ವಲ್ಪ ವ್ಯೂ ಇದೆ ಅಂತ ಹೇಳಿದ್ರು ಹೋಗಿ ಬರೋರೆಲ್ಲ. ಸೊ ವಿ ಥಾಟ್ ಇಲ್ಲೇ ಒಂದು ಡ್ರೋನ್ ಫ್ಲೈ ಮಾಡ್ಕೊಂಡು ಹೊರಡೋಣ ಅಂತ. ಅವರಿಬ್ಬರು ಡ್ರೋನ್ ಫ್ಲೈ ಎಲ್ಲ ಮಾಡೋಷ್ಟರಲ್ಲಿ ನಾನು ಸ್ವಲ್ಪ ಮ್ಯಾಂಗೋ ಕೊಡ್ಸ್ತೀನಿ ಅಂತ ಹೇಳಿದಾನೆ, ಅದಕ್ಕೆ ಇಲ್ಲೇ ಕುತ್ಕೊಂಡೆ. ನೋಡಿ ನೋಡಿ, ನಾವುಗಳು ಸಂಪಾದನೆ ಮಾಡೋದಕ್ಕೆ ಒಂದು ಮ್ಯಾಂಗೋ ತಗೊಳ್ಳೋದು ದೊಡ್ಡಲ್ಲ, ಆದ್ರೆ ಗಂಡ ಕೊಡ್ಸಿ ಅಂತ. ಈ ನನ್ನ ಮಗನೇ ಜಾಸ್ತಿ ಬೆಂಕಿ ಹಚ್ತಾ ಇರೋದು. ಯಾರು ಸೊ ಇವಾಗ ಡಾರ್ಕ್ ಚಾಕ್ಲೇಟ್ ತಿನ್ನೋಣ ಫಸ್ಟು. ಲೈಟ್ ಇಲ್ಲ ಅದಕ್ಕೆ ಬೆಂಕಿ ಇಲ್ಲ ಗುರು. ಬೇಬಿ ಬಾ. ಶಬರಿಮಲೆ ಹತ್ತಿರ ಸುಸ್ತಾಗ್ತಾ ನೀನು ಹೇಳು, ಇದು ಯಾವ ಲೆಕ್ಕನಲ್ಲ. ಮ್ಯಾಂಗೋ ಕೊಡ್ಸಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಮ್ಯಾಂಗೋಗೋಸ್ಕರ ಇವನನ್ನ ಮಂಗನ್ ಮಾಡಿದ್ದೀವಿ. ಅಲ್ಲ, ಮ್ಯಾಂಗೋಗೋಸ್ಕರ ಸಂಗಾತಿಯನ್ನೇ ಬಿಟ್ಟು ಹೊರಡ್ತಾ ಇವತ್ತಿ. ಸಂಗಾತಿಯನ್ನು ಬಿಟ್ಟ ಯುವತಿ. ನೀವು ಹೋಗ್ಬಿಟ್ಟು ಬನ್ನಿ ಕೂತ್ಕೊಂಡಿಬ್ರು, ನಾವಿದ್ರೆ ಮಾವಿನ ಹಣ್ಣು ತಿಂತಾ ಇರ್ತೀವಿ. ಓವರ್ ಆಗಿ ಕಂಟೆಂಟ್ ತೋರಿಸ್ತದೆ. ಇಲ್ಲ ನಿಮ್ಗೆ ವಾಟರ್ ಮೆಲನ್ ಗೈಸ್. ನಾವೆಲ್ಲ ಹುಡುಕಾಡ್ತೀವಿ ಮಾವಿನ ಸೊ ಇದೆಷ್ಟಿದು? ಮ್ಯಾಂಗೋ, ವಾಟರ್ ಮೆಲನ್, ಇವ್ರು 3 ಜನ ವಾಟರ್ ಮೆಲನ್ ತಗೊಂಡಿದ್ದಾರೆ. How is the juice, sir? ವೆರಿ ಲೋ ಸರ್. Sir, how is the juice? All right. ಇಲ್ಲೊಬ್ರು ಶೆಟ್ ಆಗ್ಬಿಟ್ಟಿದ್ದಾರೆ. ನನ್ನ ವಿಡಿಯೋ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ಒಂದು ಸ್ವಲ್ಪ ಹತ್ತಬೇಕು. ಅಂದರೆ ಇಳ್ಕೊಂಡು ಹೋಗೋದು, ಹತ್ಕೊಂಡು ಬರೋದು ಸುಸ್ತಾಗ್ಬಿಡತ್ತೆ. ಬಿಕಾಸ್ ಹಿಂಗಿದೆ ಡೀಪ್ ಇದೆ ತುಂಬ ಹಿಂಗಿದೆ. ಸೊ ಆಲ್ತಾಫ್ಸ್ ಕೆಫೆಗೆ ಬಂದಿದ್ದೀವಿ ಫೈನಲಿ ಟ್ರೆಕ್ಕಿಂಗ್ ಮುಗಿಸ್ಕೊಂಡು. ಪೂರ್ತಿ ಕನ್ನಡದವರು ಅಂತ, ಆದರೆ ಕನ್ನಡದವ್ರು ಬಂದಿದ್ದಿಲ್ಲ ಇಲ್ಲ ಆರ್ಡರ್ ತಗೊಳಕ್ಕೆ. ಏನೇನು ಆರ್ಡರ್ ಮಾಡಿದ್ದೀವಿ ಅಂತ ಅಂದರೆ ಪಾಸ್ತಾಸ್, ಆಮೇಲೆ ಆಮೇಲೆ ಫಲಾಫಲ್ ಎಲ್ಲ ಆರ್ಡರ್ ಮಾಡಿದ್ದೀವಿ. ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದು ಕರ್ನಾಟಕದವ್ರ ಕೆಫೆ. 10 ಪೀಸ್ ತಿಂದಿದ್ದಾರೆ ಆಲ್ರೆಡಿ. ರೇಟಿಂಗ್ ಕೊಡಿ ಚಿನ್ಮಯ್ ಅವರೇ, ಹೆಂಗಿದೆ ಪಾಸ್ತಾ? ಆ್ಯಕ್ಚುಲಿ ಸಖತ್ತಾಗಿದೆ. ಯಾ 0 ಇಂದ ಸೂಪರ್. ತಿಂದಿಲ್ಲ, ಆದ್ರೂ ವಿಡಿಯೋ ಮಾಡಕ್ಕೆ ಮುಂಚೆ ಹೇಳಿದ್ರೆ ಫೀಡ್ಬ್ಯಾಕ್ ಕೊಡಲೇಬೇಕು ಅಂತ. ಚೆನ್ನಾಗಿದೆ. ನಿಮ್ದನ್ನು ಬಂದ್ಮೇಲೆ ತಿನ್ನಿ. ಇದು ತೊಗೊಂಡು ಚಿನ್ಮಯ್, ಸೊ ಅವನಿಗೆ ಚೆನ್ನಾಗಿದೆ. ಇವರಿಬ್ರಿಗೆ ಬರುತ್ತೆ. ಗೈಸ್ ಆಲ್ರೆಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ. ಆಫ್ಟರ್ ಫೀಡ್ಬ್ಯಾಕ್ ಬೇಡ ಅಂತ. ಗಾಯ್ಸ್ ಹೆಂಗಿದ್ಯಾ? ಬಾಯೆಲ್ಲ ಸುಟ್ಟಾಗ್ತಿದೆ ಗೈಸ್, ತುಂಬಾ ಬಿಸಿ ಇದೆ. ಹೌದಾ? ಅಲ್ತಾಫ್ ಕೆಫೆಗೆ ಬಂದ್ರೆ ನೀವು ಏನು ಫುಡ್ ರಿವ್ಯೂ ಪೇಜ್ ಅಲ್ಲ ಇದು. ಬ್ರೋಕೊಲಿ ವೈಟ್ ಪಾಸ್ತಾ ತಿಂದ್ರೆ ದಯವಿಟ್ಟು ಅವ್ರು ಕೊಟ್ಟ ತಕ್ಷಣ ತಿನ್ಬೇಡಿ, ಬಾಯಿ ಸುಟ್ಟೋಗುತ್ತೆ. ಒಂದು 5 ನಿಮಿಷ ಅಷ್ಟು ಅರ್ಜೆಂಟಾ ನಿಂಗೆ? ಹೊಟ್ಟೆ ಕಾದಿತ್ತಾ? ಬೆಳಗ್ಗೆ ಫಲಾಫಲ್ ರೋಲು, ಫ್ರೆಂಚ್ ಫ್ರೈಸ್ ಆಬ್ವಿಯಸ್ಲಿ ಅವರೇ ಕೊಟ್ಟಿರ್ತಾರೆ. ಈ ಫ್ರೆಂಚ್ ಫ್ರೈಸ್ನ ಹಾಕ್ಕೊಂಡು ಹಿಂಗೆ ಕಚ್ಚಿಕೊಂಡು. ಫ್ರೆಂಚ್ ಫ್ರೈಸ್ ಬರಲೇ ಇಲ್ಲ. ಒಂದು ಪೀಸ್ ಬಂತು. ಹೇಗಿದೆ?
ಆ್ಯಕ್ಚುಲಿ ಚೆನ್ನಾಗಿದೆ. ಇದೇನಂದರೆ ಚಿಕ್ ಪೀಸ್ ಒಳಗಡೆ ಹಾಕಿರ್ತಾರೆ. ಚಿಕನ್ ಹೇಳಪ್ಪ, ಚಿಕ್ ಪೀಸ್ ಗೂಗಲ್ ಮಾಡ್ಕೊಳ್ಳಿ ಬಂದಿಲ್ಲ ಅಂದರೆ. ತುಂಬ ಚೆನ್ನಾಗಿದೆ ನೋಡಿ. ಒಳಗಡೆ ಕಾಣಿಸ್ತಾ ಇದೆ ಫುಲ್ ಗ್ರೀನು ಅಷ್ಟೇ. ಚಿಕ್ ಪೀಸಿನ ಮಸಾಲ ಕಾಣೋದು. ಏನಂದ್ರೆ ದೋಸೆ ಮೇಲೆ ಚಾಕ್ಲೇಟು ಸಿರಪ್ ಹಾಕೋದು. ಪ್ಯಾನ್ ಕೇಕ್. ಅದೇ ಚಾಕ್ಲೇಟ್ ದೋಸೆ, ಸಿರಪ್ ಅಲ್ಲ, ಇದು ನ್ಯೂಟೆಲ್ಲ. ಅದೇ ನ್ಯೂಟೆಲ್ಲ ದೋಸೆ ಮೇಲೆ ನ್ಯೂಟೆಲ್ಲ ಹಾಕ್ಕೊಡೋದು. ದೋಸೆ ನ್ಯೂಟೆಲ್ಲ ದೋಸೆ. ನ್ಯೂಟೆಲ್ಲ ಪ್ಯಾನ್ ಕೇಕ್. ಇಸ್ ಇಟ್ ನೈಸ್? ಇಟ್ ಈಸ್ ನೈಸ್, ಬಟ್ ನಂಗೆ ಇನ್ನೊಂದು ಸ್ವಲ್ಪ ಚಾಕ್ಲೇಟಿ ಬೇಕು. ಹಾಂ, ಚಾಕ್ಲೇಟಿ. ನನ್ನ ಮಸಾಲೆ ಯಶೋ ಬೇಕಾ ದೋಸೆ? ಬ್ರೋ ಏನು ಬ್ರೋ ಇದು? ಫ್ರೆಂಚ್ ಫ್ರೈಸ್ ತಿನ್ನು ನೀನು. ಇವಾಗ ಬೇಬಿಗೆ ತಿನ್ನಿಸ್ತೀನಿ. ಬೇಬಿಗೆ ತಿನ್ನಿಸ್ತಾಳೆ. ಬೇಬಿ ರಿಯಾಕ್ಷನ್ ಹೇಳ್ತಾನೆ. ಉಲ್ಟಾ ತಗೋ. ಇಟ್ಸ್ ನೈಸ್. ದೋಸೆ ನೀಟಲ್ಲ. ಚೆನ್ನಾಗಿದೆಯಲ್ವೋ?